ಓದು ಕರ್ನಾಟಕ. ಇದರಲ್ಲಿ ಸರಳ ಕನ್ನಡದ ಸಂಪೂರ್ಣ ಭಾಗವನ್ನು ನೋಡ್ತಾ ಹೋಗೋಣ. ಇದು 4 ಮತ್ತು 5ನೇ ತರಗತಿಗೆ ಇರುವಂಥದ್ದು. ಇದು ಭಾಗ 1. ಈಗ 2025 ಮತ್ತು 26ರಲ್ಲಿ ಬೇಸಿಕ್ ಆರಂಭಿಕ ಹಂತದಲ್ಲಿ ಇದರ ಪರಿವಿಡಿಯನ್ನು ನಾವು ನೋಡ್ತಾ ಹೋಗ್ಬೋದು. ಇದು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ವರ್ಷ ನಮ್ಮ ಎಲ್ಲ 4 ಮತ್ತು 5ನೇ ತರಗತಿ ಮಕ್ಕಳಿಗೆ ಬರುವಂಥದ್ದು. ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಕನ್ನಡದಲ್ಲಿ ಹಿಂದುಳಿದ ಮಕ್ಕಳನ್ನು ನಾವು ಓದಲಿಕ್ಕೆ ಬರಲಿಕ್ಕೆ ಆರಂಭಿಕವಾಗಿ ಪ್ರಿಪೇರ್ ಮಾಡ್ಬೋದು. ಔತಣದ ಊಟ ಅಂಥೇಳಿ ಇದರಲ್ಲಿ ಇದನ್ನು ಮಕ್ಕಳು ಸರಳವಾಗಿ ಓದುವಂಥದ್ದು, ಯಾವುದೇ ಒತ್ತಕ್ಷರ ಇಲ್ಲದೆ ಓದುವಂಥದ್ದು. ನೆಕ್ಸ್ಟು ಅಕ್ಷರ ಪರಿಚಯವನ್ನು ಮಾಡುವಂಥದ್ದು. ಇಲ್ಲಿ ಅದಲು ಬದಲಾಗಿ ಕೊಟ್ಟಿದ್ದಾರೆ, ಅವುಗಳನ್ನು ಪರಿಪೂರ್ಣವಾಗಿ ಬರೆಯುವಂಥದ್ದು. ನೆಕ್ಸ್ಟು ಇವನ್ನು ನೋಡಿಬಿಟ್ಟು ಇಲ್ಲಿ ದುಂಡಾಗಿ ಬರೆಯುವಂಥದ್ದು. ಇವು ಹ್ರಸ್ವ ಸ್ವರ, ದೀರ್ಘ ಸ್ವರ. ಇದನ್ನು ನೋಡಿ ಇಲ್ಲಿ ಬರೆಯುವಂಥದ್ದು. ಇಲ್ಲಿ ಬಿಟ್ಟು ಹೋಗಿರುವಂತಹ ಹ್ರಸ್ವ ಸ್ವರಗಳನ್ನು ಬರೆಯುವಂಥದ್ದು. ನೆಕ್ಸ್ಟು ಟ ವರ್ಗವನ್ನು ಬರೆಯುವಂಥದ್ದು. ಇಲ್ಲಿ ದೀರ್ಘ ಸ್ವರಗಳು ಬಿಟ್ಟು ಹೋಗಿದ್ದಾವೆ, ಅವುಗಳನ್ನು ಬರೆಯುವಂಥದ್ದು. ತ ವರ್ಗ, ಪ ವರ್ಗ. ನೆಕ್ಸ್ಟು ಇಲ್ಲಿ ಯಾರೆಲ್ಲ ಅವುಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ ಅವುಗಳನ್ನು ಒಂದು ಲೈನ್ ಪ್ರಕಾರ ಬರೆಯುವಂಥದ್ದು. ಇಲ್ಲಿ ಕನ್ನಡ ವರ್ಣಮಾಲೆಯ ಒಟ್ಟು 49 ಇರುವಂಥದ್ದು. ಇದನ್ನು ನೋಡಿ ಬರೆ ಮತ್ತು ಓದ್ಕೊಳ್ತಾ ಬರೀಬೇಕು. ಬರೆದಾದ್ಮೇಲೆ ಸ್ವರಾಕ್ಷರಗಳಿಗೆ ನಾವೇನು ಮಾಡಬೇಕು, ರೈಟ್ ಮಾರ್ಕನ್ನು ಹಾಕಬೇಕು. ಸ್ವರಾಕ್ಷರಗಳು ಯಾವ ಬಂದವೆ ಅವಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕು. ಅದೇ ರೀತಿ ಕೊಟ್ಟ ಅಕ್ಷರವನ್ನು ಸೇರಿಸಿ ಬರೆದು ಓದಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅಕ್ಷರನ, ಇವುಗಳನ್ನು ಏನು ಮಾಡಬೇಕು, ಆ ಜಾಗದಲ್ಲಿ ಬರೆದ್ಬಿಟ್ಟು ಅವನ್ನು ಓದಬೇಕು. ನೆಕ್ಸ್ಟು ಈ ಒಂದು ಸ ಮ ರ ಅಂತ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಮರ, ಸರ, ರಮ, ರಸ, ಸಮ, ಮಸ ಅಂಥೇಳಿ ಮಾಡುವಂಥದ್ದು. ನೆಕ್ಸ್ಟು ಪ್ರಾಸಪದಗಳನ್ನು ಬರೆಯುವಂಥದ್ದು. ಇಲ್ಲಿ ದಾರಿ ತೋರಿಸ್ಬೇಕು, ಕಾದಿಂದ ಆವರೆಗೆ ದಾರಿಯನ್ನು ತೋರಿಸ್ಬೇಕು. ಫಸ್ಟು ನೀವು ವರ್ಣಮಾಲೆ ಅಕ್ಷರಗಳು ಕ, ಆಮೇಲೆ ಖ, ಘ, ಆಮೇಲೆ ಘ, ಆಮೇಲೆ ಇನ್ಯ, ಚ, ಚ, ಜ, ಇನ್ಯ, ಟ, ಟ, ಡ, ಣ, ತ, ತ, ದ, ದ, ನ, ಪ, ಪ, ಬ, ಬ, ಮ, ಯ, ರ, ಲ, ವ, ಶೇಷ, ಸ, ಹ, ಳ. ಈ ರೀತಿ ದಾರಿಯನ್ನು ತೋರಿಸುವಂಥದ್ದು. ಓಟದ ಆಟ. ಇಲ್ಲಿ ಅವ್ರು ಕೆಳಗೆ ಕೊಟ್ಟಿದ್ದಾರೆ ಹೂ ಮತ್ತು ಶ ಅಕ್ಷರಗಳಿಗೆ ಏನು ಮಾಡಬೇಕು, ನೀವು ವೃತ್ತವನ್ನು ಹಾಕಿ ಅಥವಾ ಗುರುತಿಸಿ ಹೂ, ಶ, ಭ ಅಕ್ಷರಗಳಿಗೆ ಗುರುತಿಸಲು ಪ್ರತಿ ಮಗುವಿಗೆ ಹೇಳುವಂಥ ಒಂದು ಚಟುವಟಿಕೆ. ಇದನ್ನು ಓದ್ತಾ ಬರೆಯುವಂಥದ್ದು. ಮತ್ತು ಸ್ವರಾಕ್ಷರಗಳಿಗೆ ಏನು ಮಾಡಬೇಕು, ರೈಟ್ ಮಾರ್ಕನ್ನು ಹಾಕುವಂಥದ್ದು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅಕ್ಷರವನ್ನು ಸೇರಿಸ್ಕೊತ ಹೋಗುವಂಥದ್ದು. ಇದು ಅಷ್ಟೇ, ಕೊಟ್ಟಿರುವಂಥ ಅಕ್ಷರಗಳನ್ನು ಸೇರಿಸ್ಕೊಳ್ತಾ ಬರ್ಕೊಳ್ತಾ ಹೋಗುವಂಥದ್ದು. ಇಲ್ಲಿ ಈ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಒಂದು ಪದವಾಗಿ ಅರ್ಥಪೂರ್ಣವಾದ ಒಂದು ಪದವನ್ನು ಮಾಡಿ ಬರೆಯುವಂಥದ್ದು. ಅರ್ಥಪೂರ್ಣವಾದ ಒಂದು ಪದವನ್ನು ಮಾಡಿ ಬರೆಯುವಂಥದ್ದು. ನೆಕ್ಸ್ಟು ರಥದ ಪಥ. ಇಲ್ಲಿ ಆ ಅನ್ನೋದು, ಗ ಅನ್ನೋದು ಮತ್ತು ಘ, ಶ ಅನ್ನೋ ಅಕ್ಷರಗಳನ್ನು ಗುರುತಿಸು. ಡ ಮತ್ತು ದ ಈ ಅಕ್ಷರಗಳನ್ನು ಗುರುತಿಸು ಅಂತೇಳಿದರೆ ಅವುಗಳಿಗೆ ವೃತ್ತವನ್ನು ಹಾಕಿಸುವಂಥದ್ದು. ಈ ಅಕ್ಷರಗಳನ್ನು ಆ ಮಗು ಓದಿ ಆದಮೇಲೆ ಗುರುತಿಸುವಂಥದ್ದು. ನೆಕ್ಸ್ಟು ಇಲ್ಲಿ ಕೊಟ್ಟಿರೋದನ್ನು ಓದ್ತಾ ಬರೆಯುವಂಥದ್ದು. ನೆಕ್ಸ್ಟ್ ಈ ಅಕ್ಷರವನ್ನು ಎಲ್ಲ ಕಡೆಯೂ ಬರಿತಾ ಹೋಗುವಂಥದ್ದು. ಇದೇ ಯಥಾ ಪ್ರಕಾರವಾಗಿ ಬರಿತಾ ಹೋಗುವಂಥದ್ದು ಮತ್ತು ಆ ಪದವನ್ನು ಜೋಡಿಸಿ ಮಗು ಹೇಳುವಂಥದ್ದು. ಇದು ಅಷ್ಟೇ, ಮಹಾಪ್ರಾಣ ಅಕ್ಷರಗಳನ್ನು ಜೋಡಿಸಿ ಬರೆದು ಅವುಗಳನ್ನು ಓದುವಂಥದ್ದು, ಎಲ್ಲ ರೀತಿಯೂ ಓದುವಂಥದ್ದು. ನೆಕ್ಸ್ಟು ಅಂದ ಚಂದ. ಇಲ್ಲೂ ಅಷ್ಟೇ, ಈ ಥರ ಇರುವಂಥ ಅಕ್ಷರಗಳಿಗೆ ಹಮ್, ಹಿಮ್ ಇರುವಂಥ ಅಕ್ಷರಗಳಿಗೆ ವೃತ್ತವನ್ನು ಹಾಕು, ಈ ಅಕ್ಷರಗಳಿಗೆ ವೃತ್ತವನ್ನು ಹಾಕು ಅಥವಾ ಗುರುತಿಸುವಂತೆ ಮಗುವಿಗೆ ಹೇಳುವಂಥದ್ದು. ಇದನ್ನು ಯಥಾ ರೀತಿ ಓದಿಕೊಂಡು ಬರೆಯುವಂಥದ್ದು. ಮತ್ತು ಇಲ್ಲಿ ದೀರ್ಘ ಸ್ವರಾಕ್ಷರಗಳಿಗೆ ರೈಟ್ ವೃತ್ತವನ್ನು ಹಾಕುವಂಥದ್ದು. ಇಲ್ಲೂ ಅಷ್ಟೇ, ಬಿಟ್ಟಿರುವಂತಹ ಜಾಗದಲ್ಲಿ ಸರಿ ಹೊಂದುವ ಪದವನ್ನು ಬರೆಯುವಂಥದ್ದು. ಸರಿ ಹೊಂದುವಂತಹ ಪದವನ್ನು ಬರೆಯುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಚೌಕದಲ್ಲಿ ಕೊಟ್ಟಿದ್ದಾರೆ, ಆ ಅಕ್ಷರಗಳನ್ನು ಬಳಸಿಕೊಂಡು ಪದವನ್ನು ರಚನೆ ಮಾಡುವಂಥದ್ದು. ಕಮಲದ ಕಾಳ ಅಂಥೇಳಿ ಇದನ್ನು ಓದ್ಕೊಳ್ಳುವಂಥದ್ದು. ಇದಾದಮೇಲೆ ಇಲ್ಲಿಂದ ನಮಗೆ ಕಾಗುಣಿತ ಅಕ್ಷರಗಳು ಸ್ಟಾರ್ಟ್ ಆಗ್ತವೆ ಮಗುವಿಗೆ ಕಲಿಸ್ಕೊಡ್ಲಿಕ್ಕೆ. ಇವುಗಳನ್ನು ಆ ಮಗು ಬರೆದ್ಬಿಟ್ಟು ಅದನ್ನು ಓದುವಂಥದ್ದು. ಸುಲಭವಾಗಿ ಮಗು ಏನು ಮಾಡ್ತೈತೆ, ಕನ್ನಡವನ್ನು ಕಲೀಲಿಕ್ಕೆ, ಕಾಗುಣಿತ ಅಕ್ಷರಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ರೀತಿ ನಾವೇನು ಮಾಡಬೇಕು, ಜೋಡಿಸ್ಕೊಂಡು ಹೋಗುವಂಥದ್ದು. ಬಸವ ಬಲರಾಮ.
ಇದು ಕಿ ಅಕ್ಷರ ಅಂದರೆ ದೀರ್ಘ ಇ ಅಕ್ಷರದ ಬರವಣಿಗೆಯನ್ನು ಮಗು ಕಲಿತಾ ಹೋಗುವಂಥದ್ದು. ಆ ಮಗುವಿನ ಜೊತೆಯಲ್ಲಿ ಕುಳಿತುಕೊಂಡು ನಾವು ಇದನ್ನು ಹೇಳ್ತಾ ಹೋದರೆ, ಅವನಿಗೆ ಸ್ವಲ್ಪ ಸುಳಿವನ್ನು ಕೊಡ್ತಾ ಹೋದರೆ 4-5ನೇ ತರಗತಿ ಮಕ್ಕಳಾಗಿರೋದ್ರಿಂದ ಅವರು ಬೇಗ ಕಲಿತಾರೆ. ಇದನ್ನು ಅಷ್ಟೇ ಹೋಗ್ತಾ ಸ್ವಲ್ಪ ಆ ಅಕ್ಷರಗಳನ್ನೇ ಬಳಸಿ ಮಾಡುವಂಥದ್ದು. ಹಂಗಾಗಿ ಇದು ಆ ಮಗುವಿಗೆ ಅರ್ಥ ಮಾಡಿಸ್ಲಿಕ್ಕೆ ತುಂಬ ಅನುಕೂಲ ಇರುವಂಥದ್ದು. ಇವೆಲ್ಲವೂ ನೋಡ್ಬೋದು ನೀವು, ಡ್ಯಾಶಸ್ಗಳನ್ನು ಬರೆದಿರುವಂಥದ್ದು. ಹೇ ಸ್ವರ, ವ್ಯಂಜನಕ್ಕೆ ಎ ಸ್ವರ ಸೇರಿದಾಗ ಹಾಕುವಂಥ ಅಕ್ಷರಮಾಲೆ. ಕೃಷಿಕ ಸಹಾಯ, ಇದು ಕೈ, ಜೈ ಇವು ಬರುವಂಥದ್ದು. ನೆಕ್ಸ್ಟ್ ಇದಕ್ಕೆ ಆ ಒಂದು ಅಕ್ಷರವನ್ನು ಮಗು ಗೋ ಅನ್ನೋ ಒಂದು ಅಕ್ಷರಕ್ಕೆ ಪದವನ್ನು ಸೇರಿಸುವಂಥದ್ದು. ಈ ರೀತಿ ಕಾಗುಣಿತದ ಮೂಲಕ ಮಗು ಇಲ್ಲಿ ಕಲಿಯುವಂಥದ್ದು. ಹೊಳೆಯುವ ತಾರೆಗಳು, ಇದು ಕೌ, ಇವುಗಳನ್ನು ಸೇರಿಸಿ ಓದುವಂಥದ್ದು. ಇದು ನೋಡಲಿಕ್ಕೆ ವೈಜ್ಞಾನಿಕವಾಗಿರುವಂಥದ್ದು. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಮಗು ಕಲಿತೈತಿ. ಇದು ಎಡದಿಂದ ಬಲದಕ್ಕೆ ಹೇಗೆ ಓದಿದರೂ ಕೂಡ ಒಂದೇ ಥರ ಬರುವಂತಹ ಪದಗಳು. ಹಮ್, ಸೊನ್ನೆಯನ್ನು ಓದುವಂಥದ್ದು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೊನ್ನೆ ಅಂದರೆ ಅನುಸ್ವರವನ್ನು ಯಾವ ರೀತಿ ಓದಬೇಕು, ಅದನ್ನು ಯಾವ ರೀತಿ ಪದಗಳ ಜೊತೆ ಜೋಡಿಸ್ಬೇಕು ಅಂತ ಕೊಟ್ಟಿರುವಂಥದ್ದು. ಮಲ್ಲಿಗೆ ಹೂವು, ಇಲ್ಲಿ ಸಜಾತಿ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ. ಈ ಒತ್ತಕ್ಷರಗಳನ್ನು ಬಿಡಿಸಿ ಬರೀಬೇಕು. ಅಂದರೆ ಮಗುವಿಗೆ ಒತ್ತಕ್ಷರ ಹಾಕುವಂತಹದ್ದು ಬರಬೇಕು, ಕಲ್ಪನೆ ಬರಬೇಕು. ಕೆಲವರು ಮಕ್ಕಳು ಬರೀತಾರೆ, ಒತ್ತಕ್ಷರಗಳು ಬಂದಾಗ ಕೈ ಬಿಟ್ಬಿಡ್ತಾರೆ. ಆದರೆ ಈ ಕಲ್ಪನೆಯಿಂದ ಮಕ್ಕಳಿಗೆ ಇವೇ ಪದಗಳು ಅಂತಲ್ಲ, ನೀವು ಸಜಾತಿಯ ಒತ್ತಕ್ಷರಗಳನ್ನು ಹಾಕಿಕೊಟ್ಟಾಗ ಮಗು ಸಜಾತಿಯ ಒತ್ತಕ್ಷರಗಳನ್ನು, ಈ ಕಥೆಯ ಮಲ್ಲಿಗೆ ಹೂವು ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳಿವು. ಇಲ್ಲಿ ಸಜಾತಿಯ ಒತ್ತಕ್ಷರಗಳನ್ನು ಬಿಡಿಸಿ ಬರೆದಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಬಿಡಿಸಿ ಬರೆದಿರುವಂಥದ್ದು. ಇವು ಯಾವ ರೀತಿ ಇದೆ ಆ ರೀತಿ ಬರೆದ್ಬಿಟ್ಟು ಇದನ್ನು ಓದಬೇಕು. ಮಗು ಬರೀಬೇಕು ಮತ್ತು ಓದಬೇಕು, ಬರ್ಕಂತ ಓದಬೇಕು. ಇಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ, ಪದಗಳನ್ನು ಜೋಡಿಸ್ಬೇಕು. ಯಾವುದಕ್ಕೆ ಯಾವ್ದು ಬರ್ತೈತೆ ಅನ್ನೋದನ್ನು ಜೋಡಿಸ್ಬೇಕು. ಇದಕ್ಕೆ ಕಜ್ಜಿ ಬರಿಬೋದು, ಕಜ್ಜಿ ಇವನ್ನ ಬರೆಯುವಂಥದ್ದು. ಇಲ್ಲಿ ಮಣ್ಣು, ಹಣ್ಣು, ಹೆಣ್ಣು, ಕಣ್ಣು, ಗಿಣ್ಣು, ಗೆಣ್ಣು, ಹುಣ್ಣು ಅಂದರೆ ಪದಪುಂಜವನ್ನು ಆ ಮಗು ಸೇರಿಸಲಿಕ್ಕೆ ಅನುಕೂಲವಾಗುವಂಥದ್ದು. ನೆಕ್ಸ್ಟು ಈ ಒಂದು ಒತ್ತಕ್ಷರಗಳನ್ನು ಹಾಕ್ಕೊಂಡು ಮಗು ಬರೆಯುವಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಒತ್ತಕ್ಷರಗಳನ್ನು ಮಗು ಪ್ರಾಕ್ಟೀಸ್ ಮಾಡುವಂಥದ್ದು. ಹಕ್ಕಿ ಗೂಡು, ಇಲ್ಲೂ ಅಷ್ಟೇ ಸಜಾತಿಯ ಒತ್ತಕ್ಷರಗಳನ್ನು ಏನು ಮಾಡಬೇಕು, ಮಗು ಗುರುತಿಸಿ, ಪದ್ಯದಲ್ಲಿ ಬಂದಿರುವಂತಹ ಗುರುತಿಸಿ ಅವುಗಳನ್ನು ಒತ್ತಕ್ಷರಗಳನ್ನು ಹಾಕುವಂಥದ್ದು. ಇದು ಅಷ್ಟೇ ಯಥಾ ರೀತಿ ಇಲ್ಲೂ ಕೂಡ ನಾವು ಮಾಡುವಂತಹ ಕ್ರಿಯೆ. ಇವನ್ನ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ಆನೆಯ ದಂತ, ಈ ಚಿತ್ರ ಇಲ್ಲಿ ಬರ್ತಿತ್ತು, ಇಲ್ಲಿ ಆನೆ ಅಂದ್ಕೊಂಡು ಓದಬೇಕು ಅದನ್ನು. ಇದನ್ನು ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿದಾದ್ಮೇಲೆ ಪೋಷಕರು ಕೂಡ ಕುತ್ಕೊಂಡು ಇದನ್ನು ಮಗುವಿನ ಹತ್ರ ಓದಿಸ್ಬೇಕು, ಬರೆಸ್ಬೇಕು. ಆವಾಗ ಅದಕ್ಕೆ ಅರ್ಥಪೂರ್ಣವಾಗಿ ಮಗು ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಇವು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು. ಇವನ್ನೇ ಬರೀಬೇಕು ಅಂತೇನಿಲ್ಲ, ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿದ್ದರೆ ಅವುಗಳನ್ನು ವ್ಯವಸ್ಥಿತ ಬರೀಬೋದು. ಇದು ಆ ಒಂದು ಕಥೆಯಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು, ಇವುಗಳಿಗೆ ಇದೇ ರೀತಿಯೇ ಬರೆಯಬೇಕಾಗುತ್ತೆ. ಇನ್ನೂ ಮುದ್ದಾಗಿ ಬರೀಬೇಕು. ಯಾರಿ ಬಣ್ಣವ ಹಚ್ಚಿದರು, ಶಾಲೆಯಲ್ಲಿ ಊಟ,
ಸಜಾತಿಯ ಒತ್ತಕ್ಷರಗಳ ಪದಗಳನ್ನು ಇಲ್ಲಿ ಜೋಡಿಸಿರುವಂಥದ್ದು, ಅವುಗಳನ್ನು ಬಿಡಿಸಿ ಬರೆಯುವಂಥದ್ದು. ಸುಂದರಿ, ಸೌಮ್ಯ. ಇಲ್ಲೂ ಕೂಡ ಆ ಒಂದು ಸುಂದರಿ ಸೌಮ್ಯ ಪಾಠದಲ್ಲಿ ಅಥವಾ ಆ ಕಥೆಯಲ್ಲಿ ಬಂದಿರುವಂತಹ ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಬರೆಯುವಂಥದ್ದು ಮತ್ತು ಅವುಗಳನ್ನು ಬಿಡಿಸಿ ಬರೆಯುವಂಥದ್ದು ಈ ಒಂದು ಪದ್ಯ ಪಾಠದ ಪ್ರಶ್ನೋತ್ತರಗಳು. ಇಲ್ಲಿ ಸರಿ ಹೊಂದುವ ಪದವನ್ನು ಬರೀಬೇಕಿಲ್ಲಿ. ಸರಿ ಹೊಂದುವ ಪದವನ್ನು ಬರೆಯುವಂಥದ್ದು. ಇಲ್ಲಿ ಒತ್ತಕ್ಷರಗಳನ್ನು ಬಿಡಿಸಿ ಬರೆಯುವಂಥದ್ದು. ಇವನ್ನ ಅರ್ಥವನ್ನು ತಿಳ್ಕೊಂಡ್ಬಿಟ್ಟು ಬರೆಯುವಂಥದ್ದು. ಮಗು ಮೆಟ್ಟಿಲನ್ನು ಹತ್ತುವಾಗ ಬಿದ್ದು ಅತ್ತೆ ಅತ್ತಳು. ನೋಡ್ರಿ, ಹತ್ತು ಅಂದರೆ ಮೇಲತ್ತದು, ಹತ್ತು ಅಂದರೆ ಅಳು ಅಂತ ಎರಡು ಅರ್ಥಗಳು ಬರುವಂಥದ್ದು. ಹತ್ತು. ಆರಿಸು ಅಂದರೆ ನಮ್ಮ ಒಂದು ಕಾಳನ್ನು ಆರಿಸುವಂಥದ್ದು ಮತ್ತು ಗಾಳಿಪಟವನ್ನು ಹಾರಿಸುವಂಥದ್ದು ಇರುವಂಥದ್ದು. ಹಕ್ಕಿಯನ್ನು ಊಟ ಮಾಡುವಂಥ ಹಕ್ಕಿ ಅಂದರೆ ಹಾರುವಂಥ ಪಕ್ಷಿ. ಅಗಲ ಅಂದರೆ ಅಗಲವಾದದ್ದು, ಹಗಲು ಅಂದರೆ ಬೆಳಗ್ಗೆ ಆಗುವಂಥದ್ದು. ಹೌದಾ? ಹಗ್ಗ ಅಂದರೆ ಕಡಿಮೆ ರೇಟಿಗೆ ಸಿಗುವಂಥದ್ದು. ಹಗ್ಗ ಅಂದರೆ ನಾವು ಎತ್ತುಗಳನ್ನು ಕಟ್ಟುವಂಥ ಬಳಸುವಂಥ ಹಗ್ಗ. ಹರಿತ ಅಂದರೆ ಜ್ಞಾನ, ಇನ್ನು ಹರಿತ ಅಂದರೆ ಚೂಪಾಗಿರುವಂಥ ಚಾಕು ಅಂತಕ್ಕಂಥದ್ದು. ಭಾನುವಾರದ ಸಂಜೆ. ಸಜಾತಿ ಒತ್ತಕ್ಷರಗಳನ್ನು ಅದರಲ್ಲಿ ಬಂದಿರುವುದನ್ನು ಹುಡುಕಿ ಬರೆದ್ಬಿಟ್ಟು ನಾವು ಏನು ಮಾಡಬೇಕು, ಇವು ವಿಜಾತಿ ಒತ್ತಕ್ಷರಗಳು, ಇವು ಸಜಾತಿಯ ಒತ್ತಕ್ಷರಗಳು, ಇವುಗಳನ್ನು ನಾವು ಕಲಿತ್ರೆ ಈ ಒಂದು ಭಾನುವಾರದ ಸಂಜೆಯ ಕಥೆಯಲ್ಲಿ ಬಂದಿರುವಂಥ ಪ್ರಶ್ನೋತ್ತರಗಳು ಇವು ಹಿಂದೆ ಮುಂದೆ ಇದ್ದಾವೆ, ಸರಿಪಡಿಸಿ ಬರೆಯುವಂಥದ್ದು. ಇವುಗಳನ್ನು ಒತ್ತಕ್ಷರಗಳನ್ನು ಬಿಡಿಸಿ ಬರೆಯುವಂಥದ್ದು. ಇವು ಅಷ್ಟೇ, ಒತ್ತಕ್ಷರಗಳನ್ನು ಬಿಡಿಸಿ ನೀವೇನು ಮಾಡಬೇಕು, ಬರೀಬೇಕು. ಇವುಗಳನ್ನು ಓದಬೇಕು, ಯಾಕೆಂದರೆ ಇವು ಕಷ್ಟವಾದ ಪದಗಳು ಅಂತ ಕೊಟ್ಟಿರ್ತೀವಿ. ಇವುಗಳನ್ನು ಓದಬೇಕು ಮತ್ತು ನೀವು ಮುಚ್ಚಿಟ್ಟು ಶಿಕ್ಷಕರು ಹೇಳ್ತಾರೆ ಅವಾಗ ಬರೆದು ನಿಮ್ಮ ನೋಟ್ಬುಕ್ಕಲ್ಲಿ ತೋರಿಸ್ಬೇಕು. ಇವು ಅಷ್ಟೇ, ಇವುಗಳನ್ನು ಒತ್ತಕ್ಷರಗಳನ್ನು ಬಿಡಿಸಿ ಬರೀಬೇಕು. ಒತ್ತಕ್ಷರಗಳನ್ನು ಬಿಡಿಸಿ ಬರೀಬೇಕು. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ, ನೀವು ನೀಟಾಗಿ ಮನೆಯಲ್ಲಿ ಮತ್ತು ಶಿಕ್ಷಕರು ಹೇಳಿದಂತೆ ಫಾಲೋಅಪ್ ಮಾಡಿದರೆ ನೀಟಾಗಿ ನೀವೇನು ಮಾಡ್ಬೋದು, ಕನ್ನಡವನ್ನು ಕಲಿಬೋದು. ಇವು ವಿಜಾತಿಯ ಒತ್ತಕ್ಷರಗಳನ್ನು ನೋಡುವಂಥದ್ದು. ಇಲ್ಲಿ ಪಟ್ಟಿ ಮಾಡುವಂಥದ್ದು, ವಿಜಾತಿಯ ಒತ್ತಕ್ಷರಗಳನ್ನು ಪಟ್ಟಿ ಮಾಡುವಂಥದ್ದು. ಲಾಸ್ಟ್ ನಿಮಗೆ ಅಕ್ಷರಮಾಲೆ, ನೆಕ್ಸ್ಟು ಋತುಗಳು ಇರುವಂಥದ್ದು, ಮಾಸಗಳು, ಋತುಗಳು, ಇವುಗಳ ಬಗ್ಗೆ ನಿಮಗೆ ಕೊಟ್ಟಿರುವಂಥದ್ದು. ಇಷ್ಟು 2025-26ರ ಸರಳ ಕನ್ನಡದ ಭಾಗ 1ರ ಚಟುವಟಿಕೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.